ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾ ಶುಭಾ ಲೀಲಾ ವಿಧತತಃ ಸ್ವೈರಂ ಈಶ್ವರಸ್ಯ ಆತ್ಮಮಾಯೆಯ. ಈ ಶ್ಲೋಕವನ್ನು ಭಾಗವತ ಸಾರೋದ್ಧಾರದಲ್ಲಿ 41ನೇ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ 41ನೇ ಶ್ಲೋಕದ ರೂಪದಲ್ಲಿ ಉದ್ಧರಿಸಿದ್ದಾರೆ. ಭಾಗವತದ ಶ್ಲೋಕಗಳನ್ನು ಭಾಗವತ ಸಾರೋದ್ಧಾರದಲ್ಲಿ ಎಲ್ಲೆಲ್ಲಿ ಬಂದಿದೆ ಅಂತೆಲ್ಲ ಈ ಹಿಂದೆ ನೋಡ್ತಾ ಬಂದಿದ್ದೇವೆ. ಈ ಒಂದು ಶ್ಲೋಕ, ಇದರ ಹಿಂದಿನ 10ನೇ ಶ್ಲೋಕ, ಇವನ್ನೆಲ್ಲವನ್ನು ಕೂಡ ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ. ಲೀಲಾಹ ವಿಧತಃ ಸ್ವೈರಂ ಅದು ಮಾತನ್ನು ಮೇಲಿಂದ ಬಂದಿಲ್ಲ. ಅಥಾಖ್ಯಾಹಿ ಹರೇ ಧೀಮನ್ ಅದು ಬಂದಿಲ್ಲ. ಕೆಳಗಿನ ಮಾತುಗಳು ಆ ಕೆಳಗಿನ ಒಂದು ಅರ್ಧ 41ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಬಂದಿದೆ. ಧೀಮನ್ ಜ್ಞಾನಿಯಾದಂಥ ಸೂತನೆ, ಅಥ ಆಖ್ಯಾಹಿ ನಮಗೀಗ ನೀನು ಹೇಳು, ಇನ್ನು ಮುಂದೆ ಹೇಳು. ಏನು ಹೇಳಬೇಕು ಅಂದರೆ, ಹರೇಹೇ ಶುಭಾ ಅವತಾರ ಕಥಾ, ಪರಮ ಕಲ್ಯಾಣವಾದ ಅವತಾರ ಕಥೆಗಳು ಭಗವಂತಂದು, ಅದನ್ನು ಹೇಳು. ಅವನೆಂಥವನು? ಈಶ್ವರ. ಆತ್ಮಮಾಯೆಯ ಲೀಲಾ ಸ್ವೈರಂ ವಿಧತಃ, ಅವನು ಈ ಜಗತ್ತಿಗೆಲ್ಲ ಒಡೆಯ ಮತ್ತು ಈಶ್ವರಾದ ಲಕ್ಷ್ಮೀದೇವಿ, ಚತುರ್ಮುಖ ಮೊದಲಾದವರಿಗೂ ಹಿರಿಯ ಅಂತ. ಅದರಿಂದ ಅವನು ಈಶ್ವರ. ತನ್ನ ಇಚ್ಛೆಯಿಂದಲೇ, ಯಾರ ಒತ್ತಡವೂ ಇಲ್ಲದೆ ಕೇವಲ ತನ್ನ ಇಚ್ಛೆಯಿಂದಲೇ, ಕಪಟದಿಂದಲ್ಲ, ಮಾಯೆಯಿಂದಲ್ಲ, ಕೇವಲ ಇಚ್ಛೆಯಿಂದಲೇ ತನ್ನೆಲ್ಲ ಕೆಲಸಗಳನ್ನು ಕೂಡ ಅವನು ಮಾಡ್ತಾ ಇರ್ತಾನೆ. ಅವನ ಕಥೆಗಳನ್ನು ನೀವು ಹೇಳಿರಿ ಅಂತ. ಈ ಈಶ್ವರ ಅಂತ ಶಬ್ದ ಬಂತಲ್ಲ, ಇವತ್ತು ನಮ್ಮ ವ್ಯಾಕರಣದಲ್ಲಿ ಈಷ್ಟೇ ಐತಿ ಈಶ್ವರ. ಈಶ ಧಾತುವಿಗೆ ವರಚ್ ಅಂತ ಒಂದು ಪ್ರತ್ಯಯ. ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ, ಅದು ಈಶ ವರ ಅಂತ 4 ಅಕ್ಷರಗಳ ಶಬ್ದ. ಉಚ್ಚಾರಣೆ ಸೌಕರ್ಯಕ್ಕಾಗಿ ಮುಂದೆ ಈಶ್ವರ ಅಂತ 3 ಅಕ್ಷರದ ಶಬ್ದವಾಗಿ ಅದು ಬದಲಾವಣೆ ಹೊಂದಿದೆ ಅಂತ. ಅದು ಹೇಗೆ ಅಂದರೆ, ಈ ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ವರೋ ಭವಾನ್ ವರೋಥ ಈಶ್ವರೋ ನಾಮ. ಈಶ್ವರಾದವರು ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದವರು, ಈ ಜಗತ್ತಿನ ಒಡೆಯರು. ಅವರೆಲ್ಲಿಗೂ ಕೂಡ ನೀನು ವರನಾಗಿದ್ದೆ. ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ವರ ಅನ್ನೋ ಒಂದು ವ್ಯರ್ಥವಾದ ಪ್ರತ್ಯಯ ಅಲ್ಲ ಆಚಾರ್ಯ ದೃಷ್ಟಿಯಿಂದ. ಈ ಕಾರಣದಿಂದಾಗಿ ಅವನನ್ನ ಈಶ್ವರ ಅಂತ ಹೇಳ್ತಾರೆ ಅಂತ ಬಂದಿದೆ. ಅದಕ್ಕಾಗಿ ನೀನು ಈಶ್ವರ. ಆತ್ಮಮಾಯ, ತನ್ನ ಇಚ್ಛೆಯಿಂದ ನಾನಾ ಥರದ ಲೀಲೆಗಳನ್ನು ಕೂಡ ಅವನು ತಾಳ್ತಾನೆ. ಇಲ್ಲ, ಆತ್ಮಮಾಯ ಅಂದ್ರೆ ಕಪಟ ಅಂತ ಅರ್ಥ ಮಾಡ್ಕೋಬಾರ್ದು. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರನ್ನು ಉದ್ಧರಿಸಿದ್ದಾರೆ. ಪ್ರಸಿದ್ಧವಾದ ಶ್ಲೋಕ ಅದು. ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ಮೋಹನೀತಿ ಚ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ. ಈ ಮಾಯಾ ಅಂದ್ರೆ ಭಗವಂತನ ಇಚ್ಛೆ ಅಂತ ಅರ್ಥ. ಅದಕ್ಕೆ ಬೇರೆ ಏನೂ ಅರ್ಥ ಅಲ್ಲ. ಭಗವಂತನ ಇಚ್ಛೆಗೆ ಪರ್ಯಾಯ ಪದಗಳು ಏನೇನು? ಮಹಾಮಾಯ, ಮತ್ತೆ ಅವಿದ್ಯ, ಮತ್ತು ನಿಯತಿ, ಮೋಹಿನಿ ಅಥವಾ ಮೋಹನಿ, ಹನು ಆಗ್ಬೋದು, ಹೀನೂ ಆಗ್ಬೋದು. ಮೋಹಿನಿ, ಪ್ರಕೃತಿ, ವಾಸನ. ಹೀಗೆ ಭಗವಂತನೇ ನಿನ್ನ ಇಚ್ಛೆ ಈ ಥರ ಎಲ್ಲ ಕರೆಯಲ್ಪಡ್ತದೆ ಅಂತ ಸ್ಕಂದ ಪುರಾಣದ ಮಾತೊಂದಿದೆ. ಈ ಸ್ಕಂದ ಪುರಾಣದ ಮಾತಿಗೆ ಅನುಸಾರವಾಗಿ ಆತ್ಮಮಾಯ ಅಂದರೆ ನಿನ್ನ ಇಚ್ಛೆಗನುಸಾರವಾಗಿ ನೀನು ಹೀಗೆ ಕರೆಸ್ಕೊಳ್ತೆ. ನೀನು ಇಚ್ಛೆಗನುಸಾರವಾಗಿ ಎಲ್ಲ ಅವತಾರಗಳನ್ನು ಮಾಡಿದ್ದೆ, ಹೊರತು ನಿನಗಿದು ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಬಂದಂಥ ಅವತಾರಗಳಲ್ಲ ಅಂತ ಅದರ ತಾತ್ಪರ್ಯ. ಅದನ್ನೀಗ ನಾವು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀವಿ. ಇಲ್ಲಿ ಆತ್ಮಮಾಯಾ ಅಂತೇನು ಬಂತಲ್ಲ, ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಅಂತ. ಅಲ್ಲೇ ವಿಷ್ಣು ಸಂಹಿತಾದ ಮತ್ತೊಂದು ಶ್ಲೋಕ ಇದೆ. ಇಚ್ಛಾಶಕ್ತಿ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ತ್ರಿಧಾ, ಶಕ್ತಿ ಮತೋಶ್ಚಾಪಿ ನಭೇದ ಕಶ್ಚನೇಷ್ಯತೆ. ಆ ಶಕ್ತಿ ಅಂತ ಅನ್ನೋದೇನಿದೆ, ಭಗವಂತನ ಶಕ್ತಿ, ಅದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ 3 ಥರ ಇದೆ. ಜ್ಞಾನಶಕ್ತಿ ಅಂದರೆ ತಿಳುವಳಿಕೆ, ಯಾವುದೇ ಕೆಲಸ ಮಾಡ್ಲಿಕ್ಕೆ ಬೇಕಾದಂತಹ ಮೂಲಭೂತವಾದ ಜ್ಞಾನ. ಇಚ್ಛಾಶಕ್ತಿ ಅಂದರೆ ಮಾಡಬೇಕೆಂಬ ಬಯಕೆ. ಕ್ರಿಯಾಶಕ್ತಿ ಅಂದರೆ ಮಾಡುವ
ಸಾಮರ್ಥ್ಯ. ಈ ಥರದ್ದು 3 ಥರದ ಶಕ್ತಿ ಇದೆ. ಇದನ್ಯಾಕೆ ಇಲ್ಲಿ ಹೇಳಿದ್ರು? ಶಕ್ತಿ ಇಲ್ಲಿ ಬಂದದ್ದು ಇಚ್ಛೆ ಬಗ್ಗೆ. ಮಾಯಾ ಅಂತ ಬಂತು. ಮಾಯಾ ಅಂದ್ರೆ ಇಚ್ಛೆ. ಭಗವಂತನೇ ನಿನ್ನ ಇಚ್ಛೆಯನ್ನ ಮಾಯಾ ಅಂತ ಹೇಳ್ತಾರೆ ಅಂತ ಬಂದಿರೋದಲ್ಲಿ. ಶಕ್ತಿ ಬಗ್ಗೆ ಈ ಶ್ಲೋಕ ಯಾಕೆ ಹೇಳ್ತಿದೆ? ಅದಕ್ಕೆ ಬನ್ನಂಜ ಗೋವಿಂದಾಚಾರ್ಯ ಹೇಳ್ತಾರೆ, ಇಚ್ಛಾ, ಜ್ಞಾನ ಮತ್ತು ಸರ್ವ ಸಾಮರ್ಥ್ಯ, ಈ 3 ಏನಿದೆ ಇದನ್ನೂ ಕೂಡ ಮಾಯಾ ಎಂಬ ಶಬ್ದದಿಂದ ತಿಳ್ಕೊಳ್ಬೇಕು. ಆತ್ಮ ಮಾಯಯ ಅಂದ್ರೆ ಕೇವಲ ಇಚ್ಛೆಯಿಂದ ಅಲ್ಲ, ನಿನ್ನ ಇಚ್ಛೆಗನುಸಾರವಾಗಿ, ನಿನ್ನ ಜ್ಞಾನಕ್ಕನುಸಾರವಾಗಿ ಮತ್ತು ನಿನ್ನ ಸರ್ವ ಸಾಮರ್ಥ್ಯಕ್ಕನುಗುಣವಾಗಿ ನೀನು ಈ ಕೆಲಸಗಳನ್ನು ಮಾಡಿದ್ದೆ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ಆ ವಿಷ್ಣು ಸಂಹಿತಾದ ಮಾತನ್ನು ಕೂಡ ಉದ್ಧರಿಸ್ತಾರೆ ಅಂತ ಗೋವಿಂದಾಚಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಶಕ್ತಿ ಮತ್ತು ಶಕ್ತಿಮಾನ್ ಇವರಿಬ್ಬರು ಕೂಡ ಯಾವುದೇ ಭೇದ ಇಲ್ಲದೆ ಇದ್ದವರು. ಇಬ್ರು ಕೂಡ ತಮ್ಮ ಸವಿಶೇಷ ಭೇದ ಉಳ್ಳವರು ತಮ್ಮ ನಡುವೆ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳಲ್ಲೂ ಕೂಡ ಈ ಪ್ರಮಾಣ ಶ್ಲೋಕ ಏನು ಕೊಟ್ರಿ, ಅಂದ್ರೆ ಮಾಯಾ ಅಂದ್ರೆ ಇಚ್ಛಾ ಅಂತ ಅರ್ಥ ಆಯ್ತು. ಆದ್ರೆ ಭಗವಂತನ ಸ್ವರೂಪಭೂತವಾದ ಇಚ್ಛಾ ಅಂತ ಆಗ್ಲಿಲ್ಲಲ್ಲ. ಆತ್ಮ ಮಾಯಾ ಅಂದ್ರೆ ತನ್ನ ಇಚ್ಛೆ ಅಂತ ಆಗ್ಬಹುದು, ತನ್ನ ಸ್ವರೂಪಭೂತವಾದ ಇಚ್ಛೆ ಅಂತ ಆಗ್ಬೇಕಲ್ಲ ಅಂತ ಅರ್ಥ ಪ್ರಶ್ನೆ ಬಂದ್ರೆ, ಅದಕ್ಕೆ ಆ ಮುಂದಿನ ಶ್ಲೋಕ ಆ ಶಕ್ತಿ ಮತ್ತು ಶಕ್ತಿಮಾನ್ ಇಬ್ರು ಒಂದೇ. ಇಚ್ಛಾ ಅನ್ನೋದು ಕೂಡ ಒಂದು ಶಕ್ತಿಯೇ, ಆದ್ರಿಂದ ಆತ್ಮಮಾಯ ಅಂದ್ರೆ ಅವನಿಂದ ಅಭಿನ್ನವಾದ ಶಕ್ತಿ ಅಂತ ಅರ್ಥ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಇಂಥ ಶ್ಲೋಕಗಳ ಮೂಲಕ ನಿತ್ಯ ಭಗವಂತನಿಗೆ ಹೂವು, ತುಳಸಿ ಇತ್ಯಾದಿಗಳಿಂದ ಅರ್ಚನೆ ಮಾಡಬೇಕು, ಮಂಗಳಾರತಿ ಇತ್ಯಾದಿಗಳಿಂದ ಮಾಡಬೇಕು. ಆ ಭಗವಂತನ ಅಗಣಿತವಾದಂತಹ ವೈಭವವನ್ನು ನಾವಲ್ಲಿ ನೆನಪು ಮಾಡ್ಕೊಂಡಂತೆ ಆಗ್ತದೆ. ಇಲ್ಲಿ ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ಮೋಹಿನೀತಿ ಅಂತ ಹೀಗೆಲ್ಲ ಕೆಲವು ಶಬ್ದಗಳು ಬಂದವಲ್ಲ, ಮಹಾಮಾಯಾ, ಅವಿದ್ಯಾ ಇತ್ಯಾದಿ ಕೆಲವು ಶಬ್ದಗಳ ಅರ್ಥಗಳನ್ನು ಕೂಡ ನೋಡಬೇಕು ಅಂತ ನನಗೆ ಏನೋ ಒಂದು ಅಪೇಕ್ಷೆ ಬಂತು. ನಮ್ಗೆ ಗೊತ್ತಿರುವಂತೆ ಮಯಂ ಪ್ರಧಾನ ಮುದ್ದಿಷ್ಟಂ, ಮಹಾಮಾಯಾ ಅಂದ್ರೆ ಅತ್ಯಂತ ಪ್ರಧಾನವಾದದ್ದು, ಇದು ಅರ್ಥ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ಮಾಯಾ ಅನ್ನೋ ಶಬ್ದಗಳಿಗೆ ಅನೇಕ ಕಡೆ ಅರ್ಥ ಹೇಳಿದ್ದಾರೆ. ಇನ್ನು ಬೇರೆ ಗ್ರಂಥಗಳಲ್ಲಿ ಅವ್ರು ಹೇಳಿರುವುದಕ್ಕಿಂತ ಹೆಚ್ಚು ಅರ್ಥಗಳನ್ನ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಮುಂದೆ ನಾವು ಅದನ್ನು ನೋಡ್ತೇವೆ. ಮಯಂ ಪ್ರಧಾನ ಮುದ್ದಿಷ್ಟಂ ಅಂತ ಹೀಗೆ. ಆದ್ರಿಂದ ಅದು ಮಾ. ಇನ್ನೊಂದು ದೃಷ್ಟಿಯಿಂದ ಮಾ ಅಂದ್ರೆ ಜ್ಞಾನ ರೂಪವಾದ ಇಚ್ಛಾ. ಅದು ಯಾ ಅಂದ್ರೆ ಯಾಪಯತಿ, ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸ್ತದೆ, ಅದರಿಂದ ಕ್ರಿಯಾರೂಪವಾದ ಇಚ್ಛಾನೂ ಹೌದು. ಹೀಗೆ ಮಾಯಾ ಅಂದ್ರೆ ಅತ್ಯಂತ ಪ್ರಧಾನವಾದದ್ದು ಅಂತ ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಮಹಾಮಾಯ. ಅವಿದ್ಯಾ ಅಂತಿದೆ. ವಿದ್ಯಾ ಅಂದ್ರೆ ಜ್ಞಾನ, ನಮ್ಗೆ ಗೊತ್ತಿದೆ. ಅವಿದ್ಯಾ ಅಂದ್ರೆ ಅಜ್ಞಾನ ಅಂತ ಅರ್ಥ. ಭಾವರೂಪವಾದ ಜ್ಞಾನ ಅಥವಾ ಅಭಾವರೂಪವಾದ ಜ್ಞಾನ. ಅದು ಭಗವಂತನ ಇಚ್ಛೆಯನ್ನು ಅವಿದ್ಯಾ ಅಂತ ಅನ್ನೋದು ಹೇಗೆ ಅಂದ್ರೆ, ಅದನ್ನ ಮುಂದೆ ಎಲ್ಲಾದ್ರೂ ಭಾಗವತ ತಾತ್ಪರ್ಯದಲ್ಲಿ ಮತ್ತೆಲ್ಲಾದ್ರು ಹೇಳ್ತಾರೇನೋ, ಅದನ್ನ ಮುಂದೆ ನೋಡೋಣ. ಅವಿದ್ಯಾ ಅಂದ್ರೆ ಅಸ್ಯ ವಿದ್ಯಾ ಅವಿದ್ಯಾ, ಅಶಬ್ದವಾಚ್ಯನ ಆದ ಭಗವಂತನ ವಿದ್ಯಾ, ಅದು ಇಚ್ಛಾ. ಹೀಗೆ ಅದಕ್ಕೆ ಅರ್ಥ ಮಾಡಬಹುದು. ಮತ್ತೆ ಅಂದ್ರೆ ಜಗತ್ತಿನ ಉಳಿದೆಲ್ಲ ಇಚ್ಛೆಗಳಿಗಿಂತ ಭಿನ್ನವಾದ, ನಿಮ್ಮಲ್ಲಿ ಲಕ್ಷ್ಮೀದೇವಿಯಲ್ಲಿ ಚತುರ್ಮುಖ ಬ್ರಹ್ಮಾದಿಗಳಲ್ಲಿ ಇರುವ ಇಚ್ಛೆಗಿಂತ ಭಿನ್ನವಾದ ಒಂದು ವಿಶಿಷ್ಟವಾದ ಇಚ್ಛಾ. ಮತ್ತೆ ಅವಿದ್ಯಾ ಅಂದ್ರೆ ಭಾವರೂಪ ಅಜ್ಞಾನ ಮತ್ತು ಅಭಾವರೂಪ ಅಜ್ಞಾನ ಅಂತ ಅರ್ಥ ಇರೋದು ಹೌದು. ಭಗವಂತನ ಇಚ್ಛೆಯನ್ನ ಆ ಭಾವರೂಪ ಅಜ್ಞಾನ ಮತ್ತು ಅಭಾವರೂಪ ಅಜ್ಞಾನ ಅಂತ ಹೇಳುವುದು ಹೇಗೆ? ಭಗವಂತನಿಗೆ ಏನಾದರೂ ಭಾವರೂಪ ಅಜ್ಞಾನ ಅಥವಾ ಅಭಾವರೂಪ ಅಜ್ಞಾನ ಇದೆಯಾ ಅಂದ್ರೆ, ಅಭಾವರೂಪ ಅಜ್ಞಾನವನ್ನು ಭಾವರೂಪ ಅಜ್ಞಾನವನ್ನು ನಮಗೆ ಕೊಟ್ಟಂತ ಇಚ್ಛಾ ಅದು. ಅವನ ಇಚ್ಛೆ ಅಂದ್ರೆ ನಮಗೆ ಈ ಅಜ್ಞಾನ ಇತ್ಯಾದಿಗಳೆಲ್ಲ ಬಂದಿರೋದು. ಅದಕ್ಕಾಗಿ ಅದು ಅವಿದ್ಯಾ. ನಮ್ಮ ಅವಿದ್ಯೆಗದ ಕಾರಣ ಆದ್ರಿಂದ ಅದು ಅವಿದ್ಯಾ ಅಂತ ಹೀಗೊಂದು ಕೂಡ ಅದಕ್ಕೆ ಅರ್ಥ ಹೇಳ್ಬೋದು. ನಿಯತಿ, ನಿಯಮಯತಿ, ನಮ್ಮೆಲ್ಲರನ್ನೂ ಅದು ಆಳ್ತದೆ, ನಿಯಂತ್ರಿಸ್ತದೆ, ಅದರಿಂದ ಅದು ನಿಯತಿ. ಮೋಹನಿ ಅಥವಾ ಮೋಹಿನಿ, ಮೋಹಯತಿ, ನಮ್ಮೆಲ್ಲರನ್ನು ಸಂಸಾರದಲ್ಲಿ ಸಮುಗ್ಧರನ್ನಾಗಿ ಮಾಡ್ತದೆ, ಅದಕ್ಕಾಗಿ ಅದು ಮೋಹನಿ ಅಥವಾ ಮೋಹಿನಿ. ಪ್ರಕೃತಿ, ಪ್ರಕೃಷ್ಟಾ ಕೃತಯ ಯಸ್ಯಾಹ ಸಾ ಪ್ರಕೃತಿ. ಇದು ಪ್ರಕೃತಿ ಅನ್ನೋ ಶಬ್ದಕ್ಕೆ ಭಗವಂತ ನನ್ನ ಪ್ರಕೃತಿ ಎಂಬ ಶಬ್ದ ಹೇಗೆ ಹೇಳ್ತದೆ ಅಂತ ಆಚಾರ್ಯ ಉಪನಿಷತ್ ಭಾಷ್ಯ ಮೊದಲಾದ ಕಡೆ ಹೇಳಿದ್ದಾರೆ. ಪ್ರಕೃಷ್ಟವಾದ ಕೃತಿ ಇದ್ದವನು, ಶ್ರೇಷ್ಠವಾದ ಕೆಲಸ ಇದ್ದವನು ಅಂತ. ಈ ಭಗವಂತನಿಗೂ ಪ್ರಕೃತಿ ಅಂತ ಹೆಸರಿದೆ, ಭಗವಂತನ ಇಚ್ಛೆಗೂ ಪ್ರಕೃತಿ ಅಂತ ಹೆಸರಿದೆ. ಯಾಕೆಂದ್ರೆ ಭಗವಂತ ಆಗಲಿ ಭಗವಂತನ ಇಚ್ಛೆ ಆಗಲಿ ಇಬ್ರು ಒಂದೇ, ಮತ್ತು ಅವರಿಬ್ರು ಶ್ರೇಷ್ಠವಾದ ಕೃತಿ ಕೆಲಸಗಳನ್ನ ಮಾಡ್ತಾರೆ. ಆದ್ರಿಂದ ಪ್ರಕೃಷ್ಟಾ ಕೃತಯ ಯಸ್ಯಾಹ ಸಾ ಪ್ರಕೃತಿ. ವಾಸನ, ಇದು ತುಂಬಾ ಸುಂದರವಾದ ಶಬ್ದ.
ಮೊನ್ನೆ ವಸ್ತು ಅಂತ ಶಬ್ದ ನಾವು ನೋಡಿದ್ದೇವೆ. ಅದನ್ನು ಗಮನಿಸಿದ್ರೆ ವಾಸನ ಅನ್ನೋ ಶಬ್ದ ಹೇಗೆ ಮಹತ್ವದ್ದು ಅಂತ ನಮ್ಗೆ ಗೊತ್ತಾಗ್ತದೆ. ವಾಸನ ಅಂದ್ರೂ ಭಗವಂತನ ಇಚ್ಛೆನೆ. ವಾಸನ ಅಂದ್ರೆ ಸಂಸ್ಕಾರ ಅಂತ ಇನ್ನೊಂದು ಅರ್ಥ ಇದೆ, ಅದಿರಲಿ, ನಮ್ಗೆ ಅದು ಬೇಡ. ಈಗ ವಸಧಾತುವಿಗೆ 3-4 ಅರ್ಥಗಳು ಇರೋದು ಮೊನ್ನೆ ನೋಡಿದ್ದೇವೆ ನಾವು. ವಸ ನಿವಾಸೆ, ನಮ್ಮೆಲ್ಲರನ್ನು ಈ ಸಂಸಾರದಲ್ಲಿ ವಾಸ ಮಾಡುವಂತೆ ಮಾಡಿರುವುದು ಭಗವಂತನ ಇಚ್ಛೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ವಿನಾತಾಂ ನಹಿ ಕಿಂಚನ. ಅಶರೀರನಾದ ಈ ಜೀವನಿಗೆ ಈ ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಅನಾದಿ ಕಾಲದಿಂದ ಇದೆ. ಆದರೂ ಲಿಂಗದೇಹ ಆದರೂ ಇದೇ ಯಾಕೆ? ಅನಿರುದ್ಧ ದೇಹ ಬಂತ ಯಾಕೆ? ಭೌತ ದೇಹ ಮತ್ತೆ ಬರ್ತದೆ ಯಾಕೆ? ಇದನ್ನೆಲ್ಲ ನೋಡಿದರೆ ಅವನ ಭೌತ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಲಿಂಗ ದೇಹದಲ್ಲಿ ನಮ್ಮನ್ನ ವಾಸ ಮಾಡಿಸುವಂತೆ ಮಾಡಿದ್ದಾನಲ್ಲ. ವಾಸಯತೀತಿ ವಾಸನ, ಅದೇ ಇಚ್ಛೆ. ಬಂತ ಯಾಕೆ ಅಂದ್ರೆ ಶರೀರೋತ್ಪತ್ತಿ ಕಾರಣ ಈಶ್ವರೇಚ್ಛಾ ಪ್ರಾಥಮಿಕ ಅಂತ ಭಾಗವತ ತಾತ್ಪರ್ಯ. ಈಶ್ವರೇಚ್ಛೆ ಇರೋದ್ರಿಂದಲೇ ನಾವು ಈ ಶರೀರದಲ್ಲಿ ವಾಸ ಮಾಡುವಂತಾಗಿದೆ. ಅದರಿಂದ ಅದು ವಾಸನ, ವಾಸಯತೀತಿ ವಾಸನ. ಅಲ್ಲಿ ವಸ್ಯತಿ ಇತಿ ವಾಸನ, ಸ್ತಂಭನೆ, ವಸ ಸ್ತಂಭನೆ ಅಂತ ಇನ್ನೊಂದು ಅರ್ಥ ಇದೆ. ಸ್ತಂಭನ ಮಾಡ್ತದೆ, ನಮ್ಮೆಲ್ಲರನ್ನು ಸ್ತಬ್ಧರನ್ನಾಗಿ ಮಾಡ್ತದೆ. ಭಗವಂತನ ಇಚ್ಛೆ ಇದ್ರೆ ಏನಾದ್ರು ಕ್ರಿಯೆ ಮಾಡಿಯೋ, ಇಲ್ಲದೆ ಹೋದ್ರೆ ನಾವೆಲ್ಲರೂ ಸ್ತಬ್ಧರಾಗಿ ಇದ್ದು ಬಿಡ್ಬೇಕಾಗ್ತದೆ. ಅದಕ್ಕಾಗಿ ವಸ್ಯತಿ ಇತಿ ಸ್ತಂಭಯತಿ ಇತಿ ವಾಸನ. ಮತ್ತೆ ಹೊಸ ಆಚ್ಛಾದನೆ, ನಮ್ಮೆಲ್ಲರನ್ನು ಅದು ಕವಿದಿದೆ, ಮುಚ್ಚಿ ಹಾಕಿದೆ ನಮ್ಮೆಲ್ಲರನ್ನು ಕೂಡ, ಆದ್ರಿಂದ ಅದು ವಾಸನ. ಹೊಸ ಸ್ನೇಹೆ, ನಮ್ಮ ಭಕ್ತರಾದಂಥವರನ್ನ ಎಲ್ಲರನ್ನು ಕೂಡ ಸ್ನೇಹದಿಂದ, ಪ್ರೀತಿಯಿಂದ ಅದು ಸ್ವೀಕಾರ ಮಾಡ್ತದೆ ತನ್ನ ಬಳಿಗೆ. ಭಗವಂತ ಸ್ವೀಕಾರ ಮಾಡ್ತಾನೆ. ಸ್ನೇಹ ಅಂತನೂ ಆ ಧಾತುವಿಗೆ ಅರ್ಥ ಇದೆ. ಉಪಸೇವನ, ಸೇವಿಸುವುದು ಅಂತನೂ ಅರ್ಥ ಇದೆ ಹೊಸ ಧಾತುವಿಗೆ. ನಾವು ಭಗವಂತನ ಸೇವೆ ಮಾಡಲಿಕ್ಕೆ, ಉಪಸೇವನ ಮಾಡಲಿಕ್ಕೆ ಅವನ ಇಚ್ಛೆಯೇ ಕಾರಣ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳು. ಈ ವಾಸನ ಅನ್ನೋ ಶಬ್ದಕ್ಕೆ ಇರುವಂತಹ ಈ ಎಲ್ಲ ಅರ್ಥಗಳನ್ನು ನೋಡ್ತಾ ಇರುವಾಗ ಒಂದು ಸ್ವಾರಸ್ಯದ ಸಂಗತಿ ನಂಗೆ ನೆನಪಿಗೆ ಬಂತು. ಅದೇನಂದ್ರೆ ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹನೆ, ಪ್ರಕೃತಿ ಮತ್ತು ವಾಸನ, ಇವಿಷ್ಟು ಶಬ್ದಗಳಿವೆಯಲ್ಲ, ಈ ಶಬ್ದಗಳೆಲ್ಲವೂ ಸ್ತ್ರೀಲಿಂಗದಲ್ಲಿದೆ. ಇದನ್ನೊಂದು ಗಮನಿಸಬೇಕು. ಭಗವಂತನ ಇಚ್ಛೆಯನ್ನು ಹೇಳ್ತವೆ, ಜೊತೆಗೆ ಲಕ್ಷ್ಮೀ ದೇವಿಯನ್ನು ಹೇಳ್ತವೆ, ಪ್ರಕೃತಿಯನ್ನು ಹೇಳ್ತವೆ. ಆ ದುರ್ಗಾದೇವಿಯನ್ನ ಹೇಳ್ತವೆ ಅಂತ ಕಾಣಿಸ್ತದೆ. ಸಹಜವಾಗಿ ಸ್ತ್ರೀಲಿಂಗ ಆದ್ದರಿಂದ ಲಕ್ಷ್ಮೀ ದೇವಿಗೂ ಮಹಾಮಾಯ ಅಂತ ಇದ್ದೇ ಇದೆ. ಅವಳು ಅವಿದ್ಯಾ, ದುರ್ಗಾದೇವಿ ಅವಿದ್ಯಾ ಎಂಬ ಶಬ್ದದಿಂದ ವಾಚ್ಯಳು. ನಿಯತಿ, ಮೋಹಿನಿ, ಪ್ರಕೃತಿ ಅಂತಂತೂ ಅವಳನ್ನು ಕರೆದೇ ಕರೀತಾರೆ. ಅದಲ್ಲದೆ ಈ ಶಬ್ದಕಲ್ಪ ದ್ರುಮದಲ್ಲಿ ವಾಸಯತಿ ಕರ್ಮಾಣಿ ಯೋಜಯತಿ ಜೀವ ಮನಾಂಸಿ, ಜೀವರ ಮನಸ್ಸಿನಲ್ಲಿ, ಜೀವರ ಜೀವನದಲ್ಲಿ ಕರ್ಮ ಆಗುವಂತೆ ಮಾಡುವುದೇ ಈ ವಾಸನ ಅಂತ ಹೀಗೊಂದು ಅರ್ಥ ಹೇಳಿದ್ದಾರೆ. ಅಲ್ಲಿ ವಾಸನ ಅಂದ್ರೆ ಸಂಸ್ಕಾರ, ಆಸೆ, ಹೀಗೇನೋ ಅರ್ಥ ಹೇಳಿದ್ದಾರೆ. ಅದೇ ಇರಲಿ. ವಾಸನ ಎಂಬ ಶಬ್ದಕ್ಕೆ ಜ್ಞಾನ ಅಂತನೂ ಅರ್ಥ ಇದೆ ಮೇದಿನಿ ಕೋಶದ ಪ್ರಕಾರ. ಮತ್ತೆ ವಾಸನ ಎಂಬ ಶಬ್ದಕ್ಕೆ ದುರ್ಗಾ ಅಂತನೂ ಒಂದು ಅರ್ಥ ಹೇಳಿದ್ದಾರೆ. ಅದು ಸ್ವಾರಸ್ಯ. ವಸತಿ ಅದೃಷ್ಟ ಸರ್ವೇಷು ಭೂತೇಶು ಅಂತರ್ಹಿತ ಎಂಚ ವಸ ನಿವಾಸ ಇತಿ ವಾಸನ ತೇನ ಸಾಸ್ಮೃತ ಅಂತ ದೇವಿ ಪುರಾಣದಲ್ಲಿ ಬಂದಿರೋ ಮಾತನ್ನು ಹೇಳ್ತಾರೆ. ಅದರಿಂದ ವಾಸನ ಅಂದ್ರೆ ದುರ್ಗಾ, ಪ್ರಕೃತಿ ಅಂದ್ರೆ ದುರ್ಗಾ, ಮೋಹಿನಿ, ನಿಯತಿ, ಅವಿದ್ಯಾ, ಮಹಾಮಾಯ ಅಂದ್ರೆ ಅದೆಲ್ಲವೂ ದುರ್ಗಾದೇವಿಯನ್ನೂ ಹೇಳ್ತದೆ, ಭಗವಂತನನ್ನ ಇಚ್ಛೆಯನ್ನು ಹೇಳ್ತದೆ. ಹೀಗೊಂದು ವಿಶಿಷ್ಟವಾದ ಶಬ್ದ ಅದು. ಹೀಗೆ ಈ ಆತ್ಮಮಾಯೆಯ ತನ್ನ ಇಚ್ಛೆಗನುಸಾರವಾಗಿ ಅವತಾರ ಮಾಡಿ ಬಂದಲ್ಲ. ವಯಂತುನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಹಿ, ವಯಂತುನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಹಿ ಯತ್ ಶೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ಪುಣ್ಯ ಶ್ಲೋಕ ಅಂದ್ರೆ ಇಲ್ಲಿ ಉತ್ತಮ ಶ್ಲೋಕ ಅಂತ ಭಗವಂತನಿಗೆ ವಿಶೇಷಣವಾಗಿ ಬಂದಿದೆ. ಆ ಉತ್ತಮ ಶ್ಲೋಕನಾದಂತಹ ಭಗವಂತನ ವಿಕ್ರಮಗಳನ್ನು ನಾವು ಕೇಳಿಲ್ಲ ಅಂತಲ್ಲ, ವಿಕಾಸ್ ಕೇಳಿದ್ದೇವೆ. ಆದರೆ ನಮಗೆಂದು ಇನ್ನೂ ಮಾತ್ರ ತೃಪ್ತಿಯೇ ಆಗಿಲ್ಲ, ಮುಂದೂ ನಮಗೆ ತೃಪ್ತಿ ಏನಾಗೋದಿಲ್ಲ. ಆದ್ರಿಂದ ನೀನು ಅದನ್ನು ಎಷ್ಟು ದಿವಸ ಹೇಳುವವನಿದ್ಯೋ ಹೇಳು. ಶೃಣ್ವತಾಂ ರಸಜ್ಞಾನಾಂ, ರಸಜ್ಞರಾದಂಥ, ರಸಿಕರಾದಂತಹ, ಭಾವುಕರಾದಂಥ ಅಂತ ಹಿಂದೆ ಬಂದಿದೆ. ರಸಿಕ ಅಂದ್ರೆ ರಸವನ್ನು ತಿಳಿಯಬಲ್ಲವರು, ಅವರೇ ರಸಜ್ಞರು. ಭಾವುಕರು ಅಂದ್ರೆ ಧನ್ಯರು. ಹಿಂದೆ ರಸಿಕೈಹಿ ಭುವಿ ಭಾವುಕೈಹಿ ಅಂತ ಬಂದಿದೆ. ಸ್ವಾದು ಸ್ವಾದು ಪದೇ ಪದೇ, ಹೆಜ್ಜೆ ಹೆಜ್ಜೆಗೂ ಭಾಗವತದಲ್ಲಿ ಒಂದೊಂದು ಕ್ಷಣ ಕಳೆದ್ರೆ ನಾವು ಕಳೆದರೂ ಅದು ಅತ್ಯಂತ ಸ್ವಾದುವೆ, ಅತ್ಯಂತ ರುಚಿಯಾದದ್ದೇ. ಕೃತವಾನ್ ಕಿಲ ವೀರ್ಯಾಣಿ ಸಹ ರಾಮೇಣ ಕೇಶವ
ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಉತ್ತಮ ಶ್ಲೋಕ ಅಂತ ಭಗವಂತನ ಬಗ್ಗೆ ಈ ಹಿಂದೆ ಬಂತು, ಅದನ್ನು ಹೇಳಿ ಮತ್ತೆ ಈ ಶ್ಲೋಕವನ್ನು ಹೇಳ್ತೇನೆ. ಉತ್ತಮ ಶ್ಲೋಕ ಅಂದರೆ ಭಗವಂತನಿಗೆ ಯಾಕೆ ಹೆಸರು? ಉದ್ಗಚ್ಚಿತಿ ತಮಃ ಯಸ್ಮಾತ್ ಸಹ ಉತ್ತಮಃ. ತಮಸ್ಸು ಅಂದರೆ ಅಜ್ಞಾನ, ಈ ಭಗವಂತನಿಂದ ದೂರವೇ ಇದೆ, ಎಂದು ಅವನನ್ನು ಅದು ಮುಟ್ಟಿಲ್ಲ. ತಮಸ್ಸು ಅಂದರೆ ಪ್ರಕೃತಿ, ಅದು ಭಗವಂತನನ್ನೆಂದು ಸ್ಪರ್ಶಿಸಿಲ್ಲ, ಆದ್ದರಿಂದ ಆತ ಉತ್ತಮ. ಅಂಥ ಯಶಸ್ಸಿದ್ದವನು, ಕೀರ್ತಿ ಇದ್ದವನು ಈ ಭಗವಂತ. ಅವನ ವಿಕ್ರಮಗಳನ್ನು ಉಳಿದವರಿಗೇನಾದರೂ ಅನ್ಯೇಷಾಂ ತೃಪ್ತಿ ರಸ್ತುವಾನವ, ಬೇರೆಯವರು ತೃಪ್ತಿ ಆಗ್ತದೋ ಕೇಳಿ ಕೇಳಿ ಸಾಕಪ್ಪ ಇನ್ನು ಅಂತ ಅನಿಸ್ತದೇನೋ ಬೇರೆಯವರಿಗೆ, ವಿಜಯಧ್ವಜರಂತಾರೆ. ನಮಗೆ ಮಾತ್ರ ಅಸ್ಮಾಕಂ ಅಲಂ ಬುದ್ಧಿ, ನಮಗೆ ಮಾತ್ರ ಅದು ಸಾಕು ಅಂತ ಅನಿಸೋದಿಲ್ಲ. ಎಷ್ಟು ಹೇಳುವನಿದ್ದಿ ಹೇಳು, ಅದನ್ನು ನಾವು ಕೇಳ್ತೇವೆ ಅಂತಾರವ್ರು. ಅವನು ತನ್ನ ಹಿಂದಿನ ಜನ್ಮದಲ್ಲಿ ತನಗೆ ತಮ್ಮನಾಗಿದ್ದ ಶೇಷನ ಜೊತೆಗೆ ಈಗ ಅವನನ್ನು ಬಲರಾಮನನ್ನಾಗಿ ಮಾಡಿಕೊಂಡು ಕೃತವಾನ್ ಕಿಲ ವೀರ್ಯಾಣಿ, ನಾನಾ ಥರದ ಪರಾಕ್ರಮಗಳನ್ನು ಪ್ರದರ್ಶನ ಮಾಡಿದ್ನಲ್ಲ. ಅತಿಮರ್ತ್ಯಾನಿ, ಸಾಮಾನ್ಯ ಮನುಷ್ಯರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವ ಕರ್ಮಗಳನ್ನು ಮಾಡಿದ್ನಲ್ಲ. ಗೂಢ, ಅವನು ಗೂಢನಾಗಿದ್ದು ಈ ಜಗತ್ತಿನಲ್ಲಿ ಅವತಾರ ಮಾಡಿ ಬಂದರೂ ಕೂಡ ಆತನನ್ನು ಭಗವಂತ ಅಂತ ತಿಳಿದವರು ಬಹಳ ಕಡಿಮೆ. ಅವಜಾನಂತೆ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಅಂತ ಸ್ವಯಂ ಭಗವಂತನೇ ನನ್ನನ್ನು ಇವರು ಯಾರೂ ತಿಳಿಯಲಿಲ್ಲ ಅಂತ ಹೀಗೆ ಅರ್ಥ ಹೇಳ್ತಾರೆ. ಭಗವದ್ಗೀತಾದಲ್ಲಿ ಬಂದಿದೆ. ಅದರಿಂದ ಅವನು ಗೂಢ. ಕಪಟ ಮಾನುಷಃ. ಏನದು ಕಪಟ ಮಾನುಷಃ ಅಂದರೆ? ಮನುಷ್ಯರಂತೆ ಇಲ್ಲಿ ಕಾಣಿಸ್ತಾ ಇದ್ನಲ್ಲ, ಮನುಷ್ಯ ರೂಪದಿಂದ ನಮ್ಮಂತೆ ಇವನು ಮನುಷ್ಯ ಅಂತ ಜನ ತಿಳ್ಕೊತಾ ಇದ್ರು. ಆದರೆ ಅವನ ದೇಹ ಮಾತ್ರ ಅಪ್ರಾಕೃತವಾಗೇ ಇತ್ತು, ಜ್ಞಾನಾನಂದಮಯವಾಗೇ ಇತ್ತದು. ಜನರು ಅದನ್ನ ಹೀಗೆ ತಮ್ಮಂತೆ ಮನುಷ್ಯ ಅಂತ ತಿಳ್ಕೊಂಡಿದ್ರಷ್ಟೆ. ಸರಿ, ಭಗವಂತ ಕಪಟ ಮಾನುಷಃ ಅಂದರೆ ಕಪಟಶ್ಚಾಸೋ ಮಾನುಷಶ್ಚ ಕಪಟ ಮಾನುಷಃ ಅಂತ ಈ ವಿಗ್ರಹ ಮಾಡಬೇಕಾಗ್ತದೆ. ಅಥವಾ ಕಪಟಃ ಮಾನುಷಃ ಯಸ್ಯ ಸಹ ಕಪಟ ಮಾನುಷಃ, ಯಾದವಾರ್ಯರು ಹೇಳುವಂತೆ. ಅವನ ಮನುಷ್ಯ ದೇಹವನ್ನು ತಾನು ಅವತಾರ ಪರಿಸಮಾಪ್ತಿ ಮಾಡಿ ಹೋಗುವಾಗ ಮನುಷ್ಯ ದೇಹವನ್ನು ಇಲ್ಲಿ ಇಟ್ಟು ಹೋದ್ನಲ್ಲ, ಅದು ಮಾನುಷ, ಅದು ಭ್ರಾಂತಿ ಕಲ್ಪಿತ, ಅದು ಕಪಟ ಅಂದರೆ ಅದು ಅರ್ಥ. ವಾಸ್ತವಿಕವಾಗಿ ಅವನ ಮೂಲ ದೇಹ ಏನಿದೆಯಲ್ಲ, ಸ್ವರೂಪ ಆನಂದಾತ್ಮಕವಾದ ಜ್ಞಾನ, ಜ್ಞಾನಾನಂದ ರೂಪವಾದ ದೇಹ, ಅದೆಂದು ಕಪಟ ಅಲ್ಲ. ಅವನು ಇಲ್ಲೊಂದು ಪ್ರಾಕೃತ ದೇಹವನ್ನ ತೋರಿಸ್ತಾ ಇದ್ನಲ್ಲ, ಅದು ಕಪಟ ಅಷ್ಟೆ. ಹೀಗೆ ಅರ್ಥ ಅದಕ್ಕೆ. ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ, ಕಂ ಸುಖಂ ಪಠತಿ ಪ್ರಾಪ್ನೋತಿ ಇತಿ ಕಪಟಂ. ಮನುಷ್ಯೇಶ್ವಪಿ ಕಂ ಸುಖಂ ಪ್ರಾಪ್ನೋತಿ. ಕಪಟ ಅಂದ್ರೆ ಮಾಯೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ ಅಂತ ಹಿಂದೆ ಬಂದಿದೆ. ಅವನಲ್ಲಿ ಯಾವುದೇ ಕಪಟ ಇರೋದಿಲ್ಲ. ಅವನು ಜ್ಞಾನಾನಂದಾತ್ಮಕವಾದ ಅವನ ದೇಹದಲ್ಲಿ ಕಪಟ ಇಲ್ಲ. ಭೌತ ದೇಹವನ್ನು ಇಲ್ಲಿ ಇಟ್ಟು ಹೋಗಿದ್ನಲ್ಲ, ಅದರಿಂದ ಅದಷ್ಟೇ ಕಪಟ ಅಂತ ಯಾದವಾರರು ಹೇಳಿದರು. ಕಪಟ ಅಂದ್ರೆ ಕ ಅಂದ್ರೆ ಸುಖ, ಅದನ್ನು ಪಠತಿ ಪ್ರಾಪ್ನೋತಿ. ಮನುಷ್ಯರ ಜೊತೆಗಿದ್ದು ಮನುಷ್ಯರಂತೆ ಹಾಲು ಕುಡಿದು ಬೆಣ್ಣೆ ತಿಂದು ಓಡಾಡಿ ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆತ್ತು ಅವನಿಲ್ಲಿ ಸುಖಪಟ್ಟನಲ್ಲ, ಸುಖಪಟ್ಟಂತೆ ತೋರಿಕೊಂಡನಲ್ಲ, ಆದ್ರಿಂದ ಆತ ಕಪಟ. ಈ ಒಂದು ಅರ್ಥವನ್ನು ಕೂಡ ತಗೋಬಹುದು ಅಂತಾರೆ ವಿಜಯಧ್ವಜ ತೀರ್ಥರು. ಕಲಿಂ ಆಗತಮಾಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನಾ ದೀರ್ಘಸತ್ರೇಣ ಕಥಾಯಾಂ ಸಕ್ಷಣ ಹರೇಹೆ. ಬಿಡು ಬೇರೆಯವರಿಗೆ ಯಾರಿಗಾಗ್ತದೋ ಇಲ್ಲೋ, ನಮಗಂತೂ ಬಿಡುವಿದೆ. ಪ್ರಾಯ ಇಂಥ ಮುನಿಗಳು ಪಾಠ ಪ್ರವಚನ ಯಜ್ಞ ತಪಸ್ಸು ಮೊದಲಾದವುಗಳಲ್ಲಿ ತುಂಬ ಬ್ಯುಸಿ ಆದವರು. ಅಂಥ ಮುನಿಗಳೇ ಸಕ್ಷಣ ಸ್ವಲ್ಪ ಬಿಡುವು ಮಾಡಿಕೊಂಡು ಇಲ್ಲಿ ಕೂತಿದ್ದಾರೆ. ಅದು ನಮಗೆಲ್ಲ ಒಂದು ಮಾದರಿ ಆಗಬೇಕು. ನಾವು ಕೂಡ ಬಿಡುವು ಮಾಡ್ಕೊಳ್ಬೇಕು ಭಗವಂತನ ಕಥೆ ಕೇಳಲಿಕ್ಕೆ. ಅದರಲ್ಲೂ ಕಲಿಂ ಆಗತಂ ಆಜ್ಞಾಯ, ಕಲಿಯುಗ ಬಂದಿದೆ, ಅವಾಗ ಬಂದು ಇನ್ನೂ ಕೆಲವು ದಶಕಗಳು ಕೆಲವು ಶತಕಗಳಾಗಿದ್ವು ಅಷ್ಟೇ, 100-200 ವರ್ಷ ಆಗಿತ್ತೇನೋ. ಅಂಥದ್ರಲ್ಲೇ ಕಲಿ ಬಂದಿದ್ದಾನೆ ಅಂತ ತಿಳಿದು ಈ ವೈಷ್ಣವ ಕ್ಷೇತ್ರದಲ್ಲಿ ನೈಮಿಷಾರಣ್ಯದಲ್ಲಿ ನಾವು ಕೂತಿದ್ದೀವಿ. ಆಸೀನ ದೀರ್ಘಸತ್ರೇಣ, ದೀರ್ಘವಾದಂತಹ ಯಜ್ಞವನ್ನು ಮಾಡ್ಲಿಕ್ಕೆ ನಾವು ಕೂತಿದ್ದೀವಿ, ಯಜ್ಞದ ನಿಮಿತ್ತದಿಂದ ಕೂತಿದ್ದೀವಿ. ಆದ್ರಿಂದ ಹರೇಹ ಕಥಾಯ, ಭಗವಂತನ ಕಥಾ ಕೇಳಬೇಕು ಅಂತ ಕೂತಿದ್ದೇವೆ. ಅದಲ್ಲದೆ ಸಾಮಾನ್ಯವಾಗಿ ಇದನ್ನು ಅನ್ವಯಿಸ್ಬೋದು. ಕ್ಷೇತ್ರೇಸ್ಮಿನ್ ವೈಷ್ಣವೇ, ಇದು ವೈಷ್ಣವ ಕ್ಷೇತ್ರ ಅಂದರೆ ಈ ದೇಹ, ನಮ್ಮ ನಿಮ್ದೆಲ್ಲರದು ಕೂಡ
ಇದೊಂದು ವೈಷ್ಣವ ಕ್ಷೇತ್ರ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ, ಇದು ನನ್ನ ವ್ಯಾಖ್ಯಾನ. ಅದರಲ್ಲಿ ಈ ನಮ್ಮ ದೇಹವನ್ನು ನಿಮಿತ್ತವನ್ನ ಮಾಡಿಕೊಂಡು ದೀರ್ಘಸತ್ರೇಣ ಆಸೀನಾಹ ಪುರುಷೋವಾವಯಜ್ಞ ಅಂತ ಛಾಂದೋಗ್ಯೋಪನಿಷತ್ತು. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ. ಒಂದು ಯಜ್ಞ ಮಾಡಲಿಕ್ಕಾಗಿ, ನಮ್ಮ ಜೀವನ ಎಂಬ ಯಜ್ಞವನ್ನು ಮಾಡಲಿಕ್ಕಾಗಿ ಈ ದೇಹದಲ್ಲಿ ನಾವು ಕೂತಿದ್ದೇವೆ. ಈ ದೇಹದಲ್ಲಿ ಕೂತ ಮೇಲೆ ಕಲಿಯುಗ ಬಂದಿದೆ ಅನ್ನೋದು ನಮ್ಗೆ ಗೊತ್ತಿದ್ದ ಮೇಲೆ ಸ್ವಲ್ಪ ಕಥಾ ಕೇಳಲಿಕ್ಕೆ ನಾವು ಕೂಡ ಬಿಡು ಮಾಡ್ಕೊಳ್ಬೇಕು. ತೊನ್ನ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ಥಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರ ಇವಾರಣವಂ. ಕಲಿಕಾಲದ ದೋಷವನ್ನ ನಾವು ದಾಟಬೇಕಾಗಿದೆ, ನಾವೆಲ್ಲ ಅದನ್ನ ತೊಳ್ಕೋಬೇಕಾಗಿದೆ. ಇದೊಂದು ದೊಡ್ಡ ಸಾಗರ. ಈ ಕಲಿಯುಗ ಅಂತ ಅನ್ನೋದು, ಸಂಸಾರ ಅಂತ ಅನ್ನೋದೇ ಒಂದು ದೊಡ್ಡ ಸಾಗರ. ಸಂಸಾರವೇ ದೊಡ್ಡ ಸಾಗರ, ಅದರಲ್ಲಿ ಕಲಿಯುಗದಲ್ಲಿ ನಾವು ಸಂಸಾರದಲ್ಲಿ ಇದ್ದೀವಿ ಅನ್ನೋದು ಮತ್ತೊಂದು ದೊಡ್ಡ ಸಾಗರ. ಇದನ್ನು ನಾವೀಗ ದಾಟಬೇಕಾಗಿದೆ. ನಮಗೆ ದಾಟಿಸುವ ಅಂಬಿಗ ಯಾರು? ಅದನ್ನೊಬ್ಬ ಬೇಕಲ್ಲ. ಯಾರು ಅಂದ್ರೆ ನೀನೇ ಅದಕ್ಕೆ ಅಂಬಿಗ. ಕರ್ಣಧಾರ ಇವ ಅರ್ಣವಂ ಕಲಿಂ ಸತ್ವಹರಂ. ಅದು ಸತ್ವಹರ, ನಮ್ಮೆಲ್ಲ ಸತ್ವಗಳನ್ನು, ದೇಹದ ಮನಸ್ಸಿನ ಶಕ್ತಿಯಲ್ಲೆಲ್ಲವನ್ನು ಕೂಡ ಹೀರಿ ಹಾಕುವಂಥ ಕಲಿ ಅದು. ಅಂತಹ ಕಲಿಯನ್ನ ತಿತೀರ್ಷತಾಂ ನಾವು ದಾಟಬೇಕಾಗಿದೆ. ನಮಗೊಬ್ಬ ಕರ್ಣಧಾರ ನೀನು. ಕರ್ಣಧಾರ ಅಂದ್ರೆ, ಕರ್ಣ ಅಂದ್ರೆ ಈ ದೋಣಿ ನಡೆಸುವವರು ಕೈಯಲ್ಲಿ ಹುಟ್ಟು ಇಟ್ಕೊಂಡಿರ್ತಾರಲ್ಲ, ಅದೇ ಕರ್ಣ. ಅದನ್ನು ಹಿಡ್ಕೊಂಡು ಆ ದೋಣಿ ಯಾರು ಹಾಕ್ತಾನಲ್ಲ ಅವನೇ ಕರ್ಣಧಾರ. ಹಾಗೆ ನೀವು ಕೂಡ ನಮಗೆ ದೊರಕಿದ್ದೀರಿ. ನೀವು ನಮ್ಮನ್ನ ಈ ಕಲಿ ದೋಷವೆಂಬ ಸಾಗರದಿಂದ ಪಾರು ಮಾಡಬೇಕು. ಸತ್ವಹರ ಅಂದ್ರೆ ವಿಜಯಧ್ವಜ ಸ್ವಾಮಿಗಳು ಹೇಳುವಂತೆ ನಮ್ಮಲ್ಲೇನೋ ಒಂದಿಷ್ಟು ಅಳಿದುಳಿದ ಸತ್ವಗುಣ ಇರ್ತದೆ, ಅದನ್ನೆಲ್ಲ ನಾಶ ಮಾಡಿಬಿಡ್ತದೆ ಈ ಕಲಿಯುಗ. ಅದಕ್ಕಾಗಿ ನಾವಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಅಂಥ ಈ ಕಲಿಯನ್ನ ನಾವು ದಾಟಬೇಕಾಗಿದೆ. ಸತ್ವಕಾರ್ಯ ಜ್ಞಾನಾದಿ ನಾಶಕಂ ಅಂತ ಯಾದವಾರ್ಯರಲ್ಲಿ ಹೇಳ್ತಾರೆ. ಸತ್ವಗುಣದ ಕಾರ್ಯ ಯಾವುದು? ಜ್ಞಾನ ಮೊದಲಾದದ್ದು. ಅದೆಲ್ಲವನ್ನೂ ನಾಶ ಮಾಡಿಬಿಡ್ತಾನೆ ಈ ಕಲಿ. ಅಂಥ ಕಲಿಯನ್ನ ನಾವೀಗ ದಾಟಬೇಕಾಗಿದೆ ಅಂತದರ ತಾತ್ಪರ್ಯ. ಹೀಗೆ ಸ್ವಯಂ ಧಾತ್ರ ವಿಧಿಯೇ ನಮಗೆ ನಿನ್ನನ್ನು ಕೊಟ್ಟಿದೆ, ನಿಮ್ಮನ್ನು ತೋರಿಸಿಕೊಟ್ಟಿದೆ. ಇಂಥವನನ್ನು ಉಪಯೋಗ ಮಾಡಿಕೊಂಡು ಭಾಗವತದ ಕಥೆಗಳನ್ನು ಕೇಳಿ ಕಲಿಕಾಲದ ದೋಷವನ್ನು ನೀವು ದಾಟಿರಿ, ಸಾಗರವನ್ನು ದಾಟುವಂತೆ. ಅವನು ಈ ಭಾಗವತವೆಂಬ ದೋಣಿಯಲ್ಲಿ ನಿಮ್ಮನ್ನು ಕೂಡಿಸಿ ತನ್ನ ಪ್ರವಚನ ಎಂಬ ಹುಟ್ಟಿನ ಮೂಲಕ ಆ ದೋಣಿಯನ್ನು ಮುನ್ನಡೆಸಿ ನಿಮ್ಮನ್ನು ದಾಟಿಸ್ತಾನೆ ಅಂತ ಅರ್ಥ. ಕೊನೆಯದಾಗಿ ನಮ್ದೊಂದು ಪ್ರಶ್ನೆ ಇದೆ. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾ ಮಧುನೋಪೇತೆ ಧರ್ಮ ಕಂ ಶರಣಂ ಗತಃ. ಯೋಗೇಶ್ವರನಾದಂತಹ ಕೃಷ್ಣ ಅವನು ತನ್ನ ಮೂಲ ರೂಪಕ್ಕೆ ಹೊರಟೋದ್ನಲ್ಲ, ಅದಾದ್ಮೇಲೆ ಧರ್ಮ ಯಾರಲ್ಲಿ ನೆಲೆ ನಿಂತಿತ್ತು? ಕೃಷ್ಣ ಇದ್ದಾಗ, ಪಾಂಡವರಿದ್ದಾಗ ಅವರನ್ನ ಅವಲಂಬಿಸಿತ್ತು ಈ ಧರ್ಮ. ಅವನೇ ಈಗಿಲ್ದಲ್ಲ, ಆ ಧರ್ಮ ಎಲ್ಲಿದೆ ಈಗ? ನಮಗದು ಗೊತ್ತಾದ್ರೆ ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೋಬಹುದು ಅಂತಾರಲ್ಲ. ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣೇಶು ಸಾಧು. ಯಾರು ಬ್ರಹ್ಮಜ್ಞಾನಿಗಳಿದ್ದಾರೆ ಅವರಿಗೆ ಸಾಧುವಾಗಿ ವರ್ತಿಸುವವನು, ಅವರ ಹಿತವನ್ನು ಕಾಯುವವನು. ಅದಕ್ಕಾಗಿ ಆತ ಬ್ರಹ್ಮಣ್ಯ. ಮತ್ತೆ ಧರ್ಮ ಕರ್ಮಣಿ, ಧರ್ಮಾರ್ಥವಾಗಿ ಕರ್ಮಗಳನ್ನು ಮಾಡುವವನು, ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಎಲ್ಲ ಕರ್ಮಗಳನ್ನು ಮಾಡುವವನು. ಅದರಿಂದ ಆತ ಧರ್ಮಕರ್ಮ ಅಂತದ್ರದ್ದು ಇನ್ನೊಂದು ವಿಶೇಷಣ ಭಗವಂತನಿಗೆ. ಸ್ವಾಂ ಕಾಷ್ಠಾಂ ಅಧುನಾ, ಈಗ ತನ್ನ ಮೂಲ ರೂಪ, ಕಾಷ್ಠ ಅಂದ್ರೆ ಮೂಲ ರೂಪ, ಅಲ್ಲಿ ಹೋಗಿ ಸೇರಿಬಿಟ್ಟಿದ್ದಾನಲ್ಲ. ಧರ್ಮ ಯಾರನ್ನ ಶರಣ ಹೊಂದಿತ್ತು ಅಂತ ತಾತ್ಪರ್ಯ. ಧರ್ಮ ಕರ್ಮಣಿ ಅಂತ ಕೆಲವು ಕಡೆ ಪಾಠ ಇದ್ರೆ, ನಾವೀಗಾಗಲೇ ನೋಡಿದಂತೆ ಇದ್ರೆ, ಧರ್ಮ ವರ್ಮಣಿ ಅಂತ ಕೆಲವು ಕಡೆ ಪಾಠ ಇದೆ. ವರ್ಮ ಅಂದ್ರೆ ಕವಚ ಅಂತ ಅರ್ಥ. ಒಟ್ಟಾರೆ ಧರ್ಮಕ್ಕೆ ಭಗವಂತ ಈ ಕವಚದಂತೆ ರಕ್ಷಕ ಅವನು. ಅಂತಹ ಭಗವಂತ ಈಗ ಅವ್ರ ಮೂಲ ರೂಪಕ್ಕೆ ಹೊರಟೋಗಿದ್ದಾನಲ್ಲ, ಆಗ ಈ ಧರ್ಮವನ್ನು ಕಾಪಾಡುವವನು ಯಾರು ಅಂತ ಹೀಗದ್ರ ತಾತ್ಪರ್ಯ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗೆ ಕಂಡು ಬರ್ತದೆ. ಅವ್ರು ಏನು ಪ್ರಶ್ನೆ ಮಾಡಿದ್ರು ಒಟ್ಟು? ಇತಿ ಷಟ್ ಪ್ರಶ್ನಾಹ ಅಂತ. ಒಂದು ಬ್ರೂಹಿ ಭದ್ರಾಯ ಭೂತಾನಾಂ, ಪ್ರತ್ಯೇಕಾತ್ಮ ವಿಷಯ.
ಈ ಪರಮಾತ್ಮ ಮತ್ತು ಜೀವಾತ್ಮ ಅವರ ಕುರಿತಾಗಿ ಒಂದು ವಿಚಾರ ಇದೆ. ಹೀಗೆ ಪ್ರತ್ಯಕ್ಷ ಆತ್ಮ ಅಂದರೆ ಪರಮಾತ್ಮ. ಆ ಪರಮಾತ್ಮನ ವಿಷಯಕವಾದ ಪ್ರಶ್ನೆ ಅದು 11ನೇ ಶ್ಲೋಕದಲ್ಲಿ ಬಂದಿದೆ. ಅವನ ಬಗ್ಗೆ ನಮಗೆ ಹೇಳು ಅಂತ. ಅರ್ಹಸಿ ಅಂಗಾನುವರ್ಣಿತುಂ ಅಂತ ಮುಂದೆ ಕೃಷ್ಣಾವತಾರದ ಕುರಿತಾದಂತಹ ಮತ್ತೊಂದು ಪ್ರಶ್ನೆ ಇದೆ. ಅದು 13ನೇ ಶ್ಲೋಕದಲ್ಲಿ ಬಂದಿದೆ. ಯಸ್ಯಾವತಾರೋ ಭೂತಾನಾಂ ಅಂತ 12, 13ನೇ ಶ್ಲೋಕಗಳಲ್ಲಿ ಕೃಷ್ಣಾವತಾರದ ಕುರಿತು ವರ್ಣನೆ ಮಾಡುವಂತ. ಇದು 2ನೇದ್ದು. ಮುಂದೆ ಬ್ರೂಹಿನ ಶ್ರದ್ಧಾನಾಂ ಅಂತ ಇದು ಭಗವಂತನ ಯಶಸ್ಸನ್ನ ಕುರಿತಾದಂತಹ ವಿಷಯ. ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹಿನ ಶ್ರದ್ಧಾನಾಂ ಲೀಲೆಯ ದದತ ಕಲಾಹ ಅಂತ 17ನೇ ಶ್ಲೋಕದಲ್ಲಿ ಬಂದಿದೆ. ಅದಕ್ಕಿಂತ ಮುಂದೆ 16ನೇ ಶ್ಲೋಕದಲ್ಲಿ ಭಗವಂತನ ಯಶಸ್ಸಿನ ಬಗ್ಗೆ ಬಂದಿದೆ. ಹೀಗದು 3ನೇ ಪ್ರಶ್ನೆ ಯಶಸ್ಸಿನ ಕುರಿತಾಗಿ, ಭಗವಂತನ ಯಶಸ್ಸಿನ ಕುರಿತಾಗಿ ಪ್ರಶ್ನೆ. 4ನೇ ಪ್ರಶ್ನೆ ಅಥಾಖ್ಯಾಹಿ ಅಂತಿದು ಆ ಭಗವಂತ ಅವತಾರ ಅಂತರ ವಿಷಯ ಮತ್ತು ಅನೇಕ ಅವತಾರಗಳನ್ನು ಅವನು ಮಾಡಿದ್ನಲ್ಲ, ಕೃಷ್ಣಾವತಾರ ಮಾತ್ರ ಅಲ್ಲ, ಬೇರೆ ಬೇರೆ ಅವತಾರಗಳನ್ನೂ ಮಾಡಿದ್ನಲ್ಲ, ಅದ್ರ ಬಗ್ಗೆನೂ ಹೇಳು ಅಂತ ಅದು 4ನೇ ಪ್ರಶ್ನೆ. ಮುಂದೆ ಬ್ರೂಹಿ ಯೋಗೇಶ್ವರೇ ಕೃಷ್ಣೆ ಅಂತಿದು ಇನ್ನೊಂದು ಪ್ರಶ್ನೆ. ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡಿ ಹೊರಟೋದ್ಮೇಲೆ ಧರ್ಮ ಯಾರನ್ನು ಶರಣ ಹೊಂದಿತ್ತು, ಇದಿನ್ನೊಂದು ಪ್ರಶ್ನೆ. 6 ಪ್ರಶ್ನೆಗಳನ್ನು ಮಾಡಿದ್ರು ಮುನಿಗಳು, ಅದನ್ನು ಮುಂದೆ ಅವನು ಉತ್ತರಿಸಬೇಕಾಗಿದೆ ಅಂತ ನಾವು ನೋಡಿದ್ವಲ್ಲ. ವಿಜಯಧ್ವಜರ ವ್ಯಾಖ್ಯಾನದ ಪ್ರಕಾರ 6 ಪ್ರಶ್ನೆಗಳು ಅಂದ್ರೆ ಹೀಗೆ. 6 ಪ್ರಶ್ನೆಗಳನ್ನು ನಾನು ಹೇಳಿದೆ, ಆದರೆ ಸಂಖ್ಯೆ ವ್ಯತ್ಯಾಸ ಮಾಡಿ ಹೇಳಿದೆ. ಪುಂಸಾಂ ಏಕಾಂತತಃ ಶ್ರೇಯ ಅಂತ ಅದು 9ನೇ ಶ್ಲೋಕದಲ್ಲಿ ಬಂದಿದೆ. ಶ್ರೇಯ ಸಾಧನ ವಿಷಯ ಏನು ಅಂತ, ಯಾವ ಮಾರ್ಗವನ್ನು ಅನುಸರಿಸಿ ನಾವು ಶ್ರೇಯಸ್ಸನ್ನು ಕಾಣಬೇಕು ಅದನ್ನು ಹೇಳೋದು, ಅದು 1ನೇ ಪ್ರಶ್ನೆ. ಬ್ರೂಹಿ ಭದ್ರಾಯ ಭೂತಾನಾಂ ಅಂತಿದು ಪರಮಾತ್ಮನ ಕುರಿತಾದ ಪ್ರಶ್ನೆ, ಅದು 11ನೇ ಶ್ಲೋಕದಲ್ಲಿದೆ. ಮತ್ತೆ ಅರ್ಹಸಿ ಅಂಗಾನುವರ್ಣಿತುಂ ಅಂತ ಬಂದಿದೆ, ಅದು 12 ಮತ್ತು 13ನೇ ಶ್ಲೋಕಗಳಲ್ಲಿದೆ. ಅದು ಕೃಷ್ಣಾವತಾರದ ಕುರಿತಾದಂತಹ ಪ್ರಶ್ನೆ. ಬ್ರೂಹಿನ ಶ್ರದ್ಧಾನಾಂ ಅಂತ ಬಂದಿದೆ, ಅದು ಭಗವಂತನ ಯಶಸ್ಸಿನ ಕುರಿತಾದ ಪ್ರಶ್ನೆ, 16 ಮತ್ತು 17ನೇ ಶ್ಲೋಕಗಳಲ್ಲಿದೆ. ಮತ್ತೆ ಅಥಾಖ್ಯಾಹಿ ಅಂತ ಬಂದಿದೆ, ಅದು 5ನೇ ಪ್ರಶ್ನೆ. ಅವತಾರಾಂತರಗಳು, ಬೇರೆ ಭಗವಂತನ ಬೇರೆ ಅವತಾರಗಳ ಕುರಿತಾದಂತಹ ಪ್ರಶ್ನೆ, ಇದು 5ನೇ ಪ್ರಶ್ನೆ. ಮತ್ತೆ ಭಗವಂತ ಈ ಜಗತ್ತಿನಿಂದ ಹೊರಟು ಹೋದ್ಮೇಲೆ ಆ ಧರ್ಮ ಯಾರನ್ನ ಅವಲಂಬಿಸಿತು, ಯಾರಲ್ಲಿ ನೆಲೆ ಕಂಡುಕೊಂಡಿತ್ತು ಅಂತನ್ನುವುದು 6ನೇ ಪ್ರಶ್ನೆ. ಅದು ಕೊನೆಗೆ ಈ ಅಧ್ಯಾಯದಲ್ಲಿ ಕೊನೆಗೆ ಬಂದಿರುವಂತಹ ಪ್ರಶ್ನೆ. ಈಗ 6 ಪ್ರಶ್ನೆಗಳನ್ನು ಅವರು ಮಾಡಿದ್ದಾರೆ. ಆ 6 ಪ್ರಶ್ನೆಗಳಿಗೆ ಏನು ಅರ್ಥ ಹೇಳಿದ ಸೂತ, ಅದಕ್ಕೇನು ಉತ್ತರ ಕೊಟ್ಟ ಅಂತ ಅನ್ನೋದು ಮುಂದೆ ನಾವು ನೋಡ್ತೀವಿ. ಕೃಷ್ಣೇ ಬ್ರಹ್ಮಣ್ಯೇ ಧರ್ಮ ಕರ್ಮಣಿ, ಕೃಷ್ಣ ಅಂತ ಅವನನ್ನು ಭಗವಂತನಲ್ಲಿ ಹೇಳಿದ್ದಾರೆ. ಕೃಷ್ಣ ಶಬ್ದದ ಅರ್ಥವೊಂದನ್ನು ನೋಡಿ ಇವತ್ತಿನ ಭಾಗ ಸಮಾಪ್ತ ಮಾಡೋಣ. ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ಅಂತ ಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಆ ಕಥಾ ಬರ್ತದೆ. ಕೃಷ್ಣ ಎಂಬಲ್ಲಿ ಕೃಷಿ ಅಂದ್ರೆ ಭೂ ಅಂತ ಅರ್ಥ, ನ ಅಂದ್ರೆ ನಿರ್ವೃತಿ, ಆನಂದ ಕೊಡೋದು ಅಂತ ಅರ್ಥ. ಭೂಮಿಗೆ ಬಂದಿಳಿದು ಭೂಮಿಯ ನಿವಾಸಿಗಳಿಗೆ ಆನಂದ ಕೊಟ್ಟವನು. ಆ ಕಾರಣದಿಂದಾಗಿ ಭಗವಂತನನ್ನ ಕೃಷ್ಣ ಅಂತ ಹೇಳ್ತಾರೆ. ಇದು ಅದರ ಅರ್ಥ, ಮಹಾಭಾರತದಲ್ಲಿ ಬಂದಿತ್ತು. ಯಥ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ತು ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಇಡೀ ಜಗತ್ತನ್ನು ಸೆಳೆದು ತನ್ನ ಬಳಿಗೆ ಇಟ್ಕೊಂಡವನು, ಜಗತ್ತಿಗೆ ಸೂಜಿಗಲ್ಲಿನಂತೆ ಆಕರ್ಷಣೆಯ ಕೇಂದ್ರ ಬಿಂದುವಾದವನು ಅಂತ ಮತ್ತೊಂದು ಅರ್ಥ. ಅಂಥ ಕೃಷ್ಣ ಹೊರಟೋದ್ಮೇಲೆ ಧರ್ಮ ಯಾರಲ್ಲಿ ನೆಲೆ ಕಂಡಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರುಷೆ ಮಹಾಪುರಾಣೆ ಪಾರಮಹಂಸ ಸಂಹಿತಾಯ ಪ್ರಥಮ ಸ್ಕಂದದಲ್ಲಿ ಪ್ರಥಮಾಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ.